ನಟಿ ರಮ್ಯಾಗೆ ಕರ್ನಾಟಕದಲ್ಲಿ ಕನೆಕ್ಷನ್ ತುಂಬಾನೇ ಕಮ್ಮಿ ಆಗ್ತಾ ಇದೆ. ರಾಜಕೀಯವಾಗಿ ಆಗಿರಬಹುದು ಅಥವಾ ಸಿನಿಮಾ ರಂಗದಲ್ಲಿ ಆಗಿರಬಹುದು. ಮತ್ತೊಂದು ಕಡೆ ರಮ್ಯಾಗೆ ಕರ್ನಾಟಕದ ಹಾಗೂ ಕನ್ನಡದ ಮೇಲೆ ಅಭಿಮಾನ ಕೂಡ ಕಮ್ಮಿ ಆಗ್ತಾ ಇದೆ. ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಮಾತಿದೆ. ಆದರೆ ರಮ್ಯಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಹತ್ತಿದ ಎಣಿಯನ್ನ ಒದೆಯುತ್ತಿದ್ದಾರೆ ಎಂಬ ಪ್ರಶ್ನೆ ಕರ್ನಾಟಕದ ಜನತೆಗೆ ಕಾಡ್ತಾ ಇದೆ. ಬರೋಬ್ಬರಿ 1 ಕೋಟಿ ವೀಕ್ಷಣೆಯನ್ನ ಪಡೆದ ಮಾರಿ 2 ಸಿನಿಮಾದ ರೌಡಿ ಬೇಬಿ ಹಾಡು ಈ ಆಘಾತಕಾರಿ ವಿಚಾರಕ್ಕೆ ಕಾರಣವಾಗಿರೋದು. ಹೌದು, ನಟಿ ರಮ್ಯಾ ಬಗ್ಗೆ ಇಷ್ಟೆಲ್ಲ ಹೇಳುವುದಕ್ಕೂ ಕಾರಣವಿದೆ. ಅದು ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಮಾಡಿರುವ ಟ್ವೀಟ್. ಕರುನಾಡಿನ ನಟರಾದ ದರ್ಶನ್, ಸುದೀಪ್, ಯಶ್ ಅವರನ್ನ ಮರೆತಿರುವ ರಮ್ಯಾ ತಮಿಳಿನ ಧನುಷ್ ಪರವಾಗಿ ಜೈ ಎಂದಿದ್ದಾರೆ. ಮಾರಿ 2 ಸಿನಿಮಾದ ರೌಡಿ ಬೇಬಿ ಹಾಡು 1 ಕೋಟಿ ವೀಕ್ಷಣೆಯನ್ನ ಪಡೆದ ಹಿನ್ನೆಲೆಯಲ್ಲಿ ರಮ್ಯಾ ತನ್ನ ಟ್ವಿಟರ್ ಖಾತೆಯಲ್ಲಿ ಶುಭವನ್ನ ಕೋರಿದ್ದಾರೆ. ಯಜಮಾನ, ಪೈಲ್ವಾನ್, KGF ಸಿನಿಮಾಗಳನ್ನ ಗಮನಿಸಿಲ್ಲ. ಮೊನ್ನೆಯಷ್ಟೇ ಬಿಡುಗಡೆಯಾದ ಯಜಮಾನ ಸಿನಿಮಾದ ಹಾಡು ಹಾಗೂ ಪೈಲ್ವಾನ್ ಸಿನಿಮಾದ ಟೀಸರ್ ಕೂಡ ಯೂಟ್ಯೂಬ್ ನಲ್ಲಿ ದೊಡ್ಡ ಹಿಟ್ ಆಗಿವೆ. ಹಾಗೂ KGF ಸಿನಿಮಾ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಸಿನಿಮಾ. ಈ ಸಿನಿಮಾಗಳ ಬಗ್ಗೆ ಏನು ಮಾತನಾಡದ ರಮ್ಯಾ ಮಾರಿ 2 ಸಿನಿಮಾವನ್ನ ಹಾಡಿ ಹೊಗಳಿದ್ದಾರೆ. ರಮ್ಯಾ ಟ್ವೀಟ್ಗೆ ಕೆಲವು ಕನ್ನಡಿಗರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕನ್ನಡವನ್ನ ಮರೆತು ತಮಿಳು ಸಿನಿಮಾವನ್ನ ಹೊಗಳಿದ ರಮ್ಯಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. KGF ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಯಜಮಾನ, ಪೈಲ್ವಾನ್ ಯೂಟ್ಯೂಬ್ ನಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇದೆ. ನಿಮ್ಮ ಫೇವರೇಟ್ ಹೀರೋ ದರ್ಶನ್ ರವರ ಯಜಮಾನ ಸಿನಿಮಾದ ಹಾಡು ನಂಬರ್ 1 ಟ್ರೆಂಡಿಂಗ್ ನಲ್ಲಿತ್ತು. ಅದನ್ನೆಲ್ಲ ಗಮನಿಸಿದ ನೀವು ತಮಿಳು ಸಿನಿಮಾವನ್ನ ಹೊಗಳುತ್ತಿದ್ದೀರಾ, ನಾಚಿಕೆ ಆಗಲ್ವಾ ನಿಮ್ಗೆ ಎಂದು ಕನ್ನಡ ಅಭಿಮಾನಿಗಳು ರಮ್ಯಾ ಟ್ವೀಟ್ಗೆ ರೀಟ್ವೀಟ್ ಮಾಡಿದ್ದಾರೆ. ಹೊಗಳಿದ್ದು ತಪ್ಪಲ್ಲ, ಆದರೆ ಮರೆತಿದ್ದು ತಪ್ಪು. ರಮ್ಯಾರವರು ತಮಿಳು ಸಿನಿಮಾವನ್ನ ಹೊಗಳುತ್ತಿರುವುದು ಖಂಡಿತವಾಗ್ಲೂ ತಪ್ಪಲ್ಲ. ಆದರೆ ಕರ್ನಾಟಕ ಸಿನಿಮಾಗಳನ್ನ ಬಿಟ್ಟು ಕೇವಲ ತಮಿಳು ಸಿನಿಮಾವನ್ನೇ ಹೊಗಳುತ್ತಿರುವುದು ಕನ್ನಡತಿಯಾಗಿ ನಿಮಗೆ ಅವಮಾನ ಎಂದು ದರ್ಶನ್, ಸುದೀಪ್, ಯಶ್ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ರಮ್ಯಾ ದರ್ಶನ್, ಸುದೀಪ್, ಯಶ್ ಜೊತೆಯಲ್ಲೂ ಸಹ ಸಿನಿಮಾವನ್ನ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳನ್ನ ನೆನಪಿಸಿಕೊಳ್ಳುವುದು ಕನ್ನಡ ಅಭಿಮಾನಿಗಳಿಗೆ ಬೇಸರದ ವಿಷಯವಾಗಿದೆ. ರಮ್ಯಾರವರಿಗೆ ನಿಮ್ಮ ಸಂದೇಶ ಏನೇ ಇದ್ರೂ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.